ನಮಸ್ಕಾರ ಸ್ನೇಹಿತರೆ, ಈ ಪ್ರಪಂಚಕ್ಕೆ ಸ್ವಾಗತ. ನಾನಿವತ್ತು ನಿಮಗೆ ನಾವು ಮಧ್ಯಾಹ್ನ ಲಂಚಿಗೆ ಮಾಡ್ಕೊಳ್ಳೋಕ್ಕಾಗುವಂಥ ಈಸಿಯಾಗಿರೋ ಒಂದು ರೆಸಿಪಿ ಗೋರಿಕಾಯಿ ಅಥವಾ ಕ್ಲಸ್ಟರ್ ಬೀನ್ಸ್ದು ಮಜ್ಜಿಗೆ ಹುಡಿ ಮಾಡೋದು ಹೇಳ್ಕೊಡ್ತೀನಿ. ತುಂಬ ಟೇಸ್ಟಿ ಆಗುತ್ತೆ. ಇದನ್ನು ಸಹ ನೋಡಿ, ಫಸ್ಟ್ ಈ ರೀತಿ ಇಷ್ಟಿಷ್ಟಕ್ಕೆ ಕಟ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಏನು ಮಾಡಬೇಕು, ನಾವು ಚೆನ್ನಾಗಿ ತೊಳೆದು ನೀರು ಮುಳುಗೋಷ್ಟು ನೀರು ಹಾಕಿಬಿಟ್ಟು ಸ್ವಲ್ಪ ಉಪ್ಪು ಅರಿಶಿನ ಎಲ್ಲ ಹಾಕಿ ಬೇಯಕ್ಕಿಡಿ. ಈ ಕಡೆ ನೋಡಿ, ಒಂದು ಸ್ವಲ್ಪ ಕೊಕೊನಟ್ಟು, 1 ಸ್ಪೂನ್ ಜೀರಾ, ಒಂದು 2-3 ಹಸಿಮೆಣಸಿನ್ಕಾಯಿ, ಹಾಗೆ ನೆನೆಸಿಟ್ಟ ಅಕ್ಕಿ 1 ಸ್ಪೂನು, ಇದಿಷ್ಟನ್ನು ಹಾಕಿಬಿಟ್ಟು ರುಬ್ಕೊಳ್ಳಿ. ಅಷ್ಟೊತ್ತಿಗೆ ಇದಾಗಲೇ ಬೆಂದಿರುತ್ತೆ. ಒಂದು 10 ನಿಮಿಷ ಬೇಕು ಬೇಯೋಕ್ಕೆ. ಬೆಂದಾಗ್ತಿದ್ದಂಗೆ ಈ ಕಡೆ ನಾವು ರುಬ್ಬಿದ್ದನ್ನು ಅದಕ್ಕೆ ಬೆರೆಸ್ಕೊಂಡ್ಬಿಟ್ಟು ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ. ಉಪ್ಪು ಏನಾದ್ರು ಬೇಕಾದರೆ ಇನ್ನೊಂದು ಸ್ವಲ್ಪ ಸೇರಿಸ್ಕೊಳ್ಳಿ ಇಲ್ಲೇನೆ. ಆಮೇಲೆ ಏನು ಮಾಡಬೇಕು, ಚೆನ್ನಾಗಿ ಅದನ್ನು ಒಂದು 5 ನಿಮಿಷ ಕುದಿಯೋಕ್ಕೆ ಬಿಡಬೇಕು. ಅದು ಕುದ್ದಾದಮೇಲೆ ನಾವು ಒಂದು ಅರ್ಧ ಕಪ್ ಆಗೋಷ್ಟು ಮೊಸರನ್ನ ಅದಕ್ಕೆ ಸೇರಿಸ್ಬೇಕಾಗತ್ತೆ. ಇದಾದಮೇಲೆ ನಾವೇನು ಜಾಸ್ತಿ ಕುದಿಸೋದೇನು ಬೇಡ, ಜಸ್ಟ್ 1-2 ನಿಮಿಷ ಸುಮ್ಮನೆ ಒಲೆ ಮೇಲೆ ಇಟ್ಬಿಟ್ಟು ಇಡದೇ ಇದ್ರೂ ಆಗುತ್ತೆ, ಮೇಲಿಂದ ಬೆರೆಸ್ಕೊಂಡು ಆಗುತ್ತೆ, ಇಲ್ಲ 1 ನಿಮಿಷ ಬಿಡಿ ಅಷ್ಟೇ. ಅದಾದ ತಕ್ಷಣ ನಾವು ಕೆಳಗಿಳಿಸ್ಕೊಂಡು ಬಿಡೋಣ. ಅದನ್ನು ಮೇಲಿಂದ ಅದಕ್ಕೆ ಚೆನ್ನಾಗಿ ಒಗ್ಗರಣೆ ಕೊಡೋಣ. ಈಗ ಅದಕ್ಕೇನಾದರೂ ಉಪ್ಪು ಬೇಕಾದರೆ ಸೇರಿಸ್ಕೊಳ್ಳಿ. ಆಮೇಲೆ ನೋಡಿ, ಸಾಸಿವೆ, ಜೀರಿಗೆ, ಇಂಗು ಹಾಗೆ ಕರಿಬೇವಿನ ಸೊಪ್ಪು ಇಷ್ಟು ಹಾಕ್ಬಿಟ್ಟು ಒಂದು ಚೆನ್ನಾಗಿ ಒಗ್ಗರಣೆ ಕೊಟ್ಬಿಟ್ಟು ಅದಕ್ಕೆ ಮಿಕ್ಸ್ ಮಾಡಿದರೆ ತುಂಬಾ ಈಸಿ ಆ್ಯಂಡ್ ಟೇಸ್ಟಿಯಾಗಿರೋ ಒಂದು ರೆಸಿಪಿ ಇದು. ಗೋರಿಕಾಯಿ, ಕ್ಲಸ್ಟರ್ ಬೀನ್ಸ್ ಅಂತಾರೆ, ಗೋರಿಕಾಯಿ ಅಂತಾರೆ, ನಿಮ್ಮೂರಲ್ಲೆಲ್ಲ ಏನಂತಾರೋ ನನಗೆ ಗೊತ್ತಿಲ್ಲ. ಖಂಡಿತ ಒಟ್ಟಿನಲ್ಲಿ ಮಾಡಿ ಟ್ರೈ ಮಾಡಿ, ಆಯಿತಾ? ತುಂಬ ಟೇಸ್ಟಿಯಾಗಿರುತ್ತೆ. ನಿಮ್ಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮರೀದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಆಯಿತಾ? ಥ್ಯಾಂಕ್ ಯು.